ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಂಡರಿಂಗ್ ಜ್ಯೂ ಅನ್ನೋ ಪ್ಲಾಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ನನ್ನ ಹತ್ರ ಇವಾಗ ಇದರಲ್ಲಿ 4 ವೆರೈಟಿ ಇದೆ. ಇದರಲ್ಲಿ ಯಾವುದೇ ವೆರೈಟಿ ಗಿಡನ ತಗೊಳ್ಳಿ, ಒಂದೇ ರೀತಿ ಕೇರ್ ತಗೊಳ್ಳೋದಿರುತ್ತೆ. ಹಾಗೆ ನೋಡಿದರೆ ಈ ಗಿಡಕ್ಕೆ ಯಾವುದೇ ಕೇರ್ ಇಲ್ದೇ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಯಾರಿಗೆ ಗಾರ್ಡನಿಂಗಲ್ಲಿ ತುಂಬ ರಿಸ್ಕ್ ತಗೊಳ್ಳೋದು ಇಷ್ಟ ಇರಲ್ಲ, ಕಷ್ಟಪಡೋದು ಇಷ್ಟ ಇರಲ್ಲ, ಅಂಥವರು ಈ ಗಿಡನ ತುಂಬ ಈಸಿಯಾಗಿ ಬೆಳಿಬೋದು. ಸುಮ್ಮನೆ ಒಂದು ಸಲ ನೆಟ್ಟರೆ ಸಾಕು, ಅದ್ರ ಪಾಡಿಗೆ ಅದು ಬೆಳ್ಕೊಂಡೋಗುತ್ತೆ. ತುಂಬ ಕಡಿಮೆ ಕೇರಲ್ಲಿ ತುಂಬ ಚೆನ್ನಾಗಿ ಹಾಗೆ ತುಂಬ ಬೇಗ ಬೆಳೆಯೋ ಅಂಥ ಗಿಡ ಇದು. ಇದ್ರ ಎಲೆಗಳನ್ನ ನೋಡಿ ವೇರಿಗೇಷನ್ ಇರುತ್ತೆ. ಯಾವ ಪ್ಲ್ಯಾಂಟ್ಸಲ್ಲಿ ವೇರಿಗೇಟೆಡ್ ಲೀವ್ಸ್ ಇರುತ್ತೆ, ಎಲೆಗಳು ಈ ರೀತಿ ಡಬಲ್ ಕಲರಲ್ಲಿರುತ್ತೆ. ಇಂಥ ಪ್ಲ್ಯಾಂಟ್ಸ್ಗೆ ಹೆಚ್ಚಾಗಿ ನೆರಳು ಜಾಸ್ತಿ ಬೇಕಾಗುತ್ತೆ, ಬಿಸಿಲು ಕಡಿಮೆ ಬೇಕಾಗುತ್ತೆ. ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಅಥವಾ ಫಾಲೇಜಸ್ ಪ್ಲ್ಯಾಂಟ್ಸ್ ಅಂತ ಏನು ಹೇಳ್ತೀವಿ, ಈ ಗಿಡಗಳು ಹೂ ಬಿಡಲ್ಲ. ಈ ಹೂ ಬಿಡದೇ ಇರೋಂಥ ಗಿಡಗಳಿಗೆ ಹೆಚ್ಚಾಗಿ ಬಿಸಿಲು ಕಡಿಮೆ ಬೇಕು, ನೆರಳು ಜಾಸ್ತಿ ಬೇಕು. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ 3 ವಂಡರಿಂಗ್ ಜ್ಯೂ ಪ್ಲ್ಯಾಂಟಿಗೆ ನೆರಳು ಜಾಸ್ತಿ ಬೇಕು. ಆದರೆ ಈ ವಂಡರಿಂಗ್ ಜ್ಯೂನಲ್ಲೇ ಒಂದು ವೆರೈಟಿ ಬರುತ್ತೆ, ಪರ್ಪಲ್ ಕ್ವೀನ್ ಅಂತ. ಇದಕ್ಕೆ ಫುಲ್ ಸನ್ಲೈಟ್ ಇರಬೇಕು. ಈ ಪರ್ಪಲ್ ಕ್ವೀನ್ ಬಗ್ಗೆನೇ ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ. ಎಲ್ಲ ಪರ್ಪಲ್ ಕಲರ್ ಇರೋವಂಥ ಪ್ಲ್ಯಾಂಟ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಇದ್ರ ಬಗ್ಗೆ. ಈ ಪ್ಲ್ಯಾಂಟ್ ಹಿಂದೆ ತಿರುಗಿಸಿ ನೋಡಿದರೆ ಮನಿ ಪ್ಲ್ಯಾಂಟಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಚಿಕ್ಕ ಚಿಕ್ಕ ರೂಟ್ಸ್ ಇರುತ್ತೆ. ಮಳೆಗಾಲದಲ್ಲಿ ಈ ರೂಟ್ಸ್ ತುಂಬ ಬೇಗ ಡೆವಲಪ್ ಆಗುತ್ತೆ. ಒಂದು ಚಿಕ್ಕ ಕಟ್ಟಿಂಗ್ ಇದ್ರೆ ಸಾಕು ಬೆಳಿಬೋದು. 2 ಇಂಚ್ ಅಥವಾ 3 ಇಂಚಿನ ಕಟ್ಟಿಂಗ್ ಸಿಕ್ಕಿದ್ರೂ ಸಾಕು ಬೆಳಿಬೋದು. ನೀರಲ್ಲಿ ಇಟ್ಬಿಟ್ಟು ಬೆಳೆಸಿದ್ರೆ ತುಂಬ ಬೇಗ ರೂಟ್ಸ್ ಬರುತ್ತೆ. ಈ ರೀತಿ ಒಂದು ಚಿಕ್ಕ ಕಟ್ಟಿಂಗ್ ತಗೊಂಡು ನೀರಲ್ಲಿಟ್ಟರೆ 1 ವಾರದೊಳಗೆ ರೂಟ್ಸ್ ಬರುತ್ತೆ. ರೂಟ್ಸ್ ಚೆನ್ನಾಗಿ ಬಂದ ಮೇಲೆ ನೀವು ಅದನ್ನು ಮಣ್ಣಿಗೆ ಹಾಕ್ಬೋದು. 2 ಇಂಚ್ ಅಥವಾ 3 ಇಂಚ್ ಇರೋ ಕಟ್ಟಿಂಗ್ ತಗೊಂಡು ಸಾಕು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದನ್ನು ಇಂಚ್ ಪ್ಲಾಂಟ್ ಅಂತಲೂ ಕರೀತಾರೆ. ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂದರೆ ತುಂಬ ಜಾಸ್ತಿನೂ ಹಾಕಬಾರ್ದು, ತುಂಬ ಕಡಿಮೆನೂ ಹಾಕಬಾರ್ದು. ಮಣ್ಣು ಡ್ರೈ ಆದ ಕೂಡಲೇ ನೀರು ಹಾಕಬೇಕು. ಇನ್ನು ಈ ಗಿಡಕ್ಕೆ ಫರ್ಟಿಲೈಸರ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಾವ ರೀತಿ ಫರ್ಟಿಲೈಸರ್ ಬೇಕಾದರೂ ಹಾಕ್ಬೋದು, ಯಾವ ರೀತಿ ಮಣ್ಣಲ್ಲಿ ಕೂಡ ಬೆಳಿಬೋದು. ಯಾವುದೇ ಫರ್ಟಿಲೈಸರ್ ಹಾಕಿ ವರ್ಷಕ್ಕೆ 2 ರಿಂದ 3 ಸಲ ಮಾತ್ರ ಕೊಟ್ಟರೆ ಸಾಕು. ಕೆಮಿಕಲ್ ಫರ್ಟಿಲೈಸರ್ ಕೂಡ ಕೊಡ್ಬೋದು, ಆದರೆ ಆದಷ್ಟು ಲಿಕ್ವಿಡ್ ಮಾಡಿ ಹಾಕಿದರೆ ಒಳ್ಳೆಯದು. ಇದ್ರ ಎಲೆಗಳು ಯಾವಾಗಲೂ ಕಲರ್ಫುಲ್ಲಾಗಿ ಬ್ರೈಟ್ ಆಗಿರಬೇಕು ಅಂದರೆ ಟೀ ಪೌಡರ್ನ ನೀವು ಹಾಕ್ಬೋದು. ಟೀ ಮಾಡಿದಾಗ ಉಳಿದಿರೋ ವೇಸ್ಟ್ ಇರುತ್ತಲ್ಲ, ಅದನ್ನು ನೀವು ವಾರದಲ್ಲಿ 1 ಸಲ ಹಾಕ್ಬೋದು. ಈ ಗಿಡ ಸ್ವಲ್ಪ ಹ್ಯುಮಿಡಿಟಿನ ಇಷ್ಟಪಡೋ ಅಂಥ ಗಿಡ. ಸಮ್ಮರಲ್ಲಿ ಹ್ಯುಮಿಡಿಟಿ ತುಂಬ ಕಡಿಮೆ ಆಗುತ್ತೆ, ಆವಾಗ ಇದ್ರ ಎಲೆಗಳು ಫೇಡ್ ಆಗುತ್ತೆ, ಡಲ್ ಆಗುತ್ತೆ. ಆ ಟೈಮಲ್ಲಿ ನೀವು ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡ್ಬೋದು. ಈ ವಂಡರಿಂಗ್ ಜ್ಯೂ ಪ್ಲ್ಯಾಂಟಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಒಂದೇ ಗಿಡದಲ್ಲಿ 2 ಕಲರ್ ಚೇಂಜ್ ಆಗುತ್ತೆ. ತುಂಬ ಸನ್ಲೈಟ್ ಬೀಳೋ ಕಡೆ ಇದ್ರ ಎಲೆಗಳೆಲ್ಲ ಪೂರ್ತಿ ಪಿಂಕ್ ಆಗಿ ಚೇಂಜ್ ಆಗಿರುತ್ತೆ. ನೆರಳು ಜಾಸ್ತಿ ಬೀಳೋ ಕಡೆ ಇದ್ರ ಎಲೆಗಳೆಲ್ಲ ಗ್ರೀನ್ ಆಗುತ್ತೆ. ಹಾಗಾಗಿ ದಿನಕ್ಕೆ 2-3 ಗಂಟೆ ಮಾತ್ರ ಬಿಸಿಲಿರಬೇಕು. ಆವಾಗ ಎಲೆಗಳೆಲ್ಲ ಪಿಂಕ್ ಆಗಿ ತುಂಬ ಬ್ರೈಟ್ ಆಗಿ ಕಾಣಿಸುತ್ತೆ. ತುಂಬ ಬಿಸಿಲಲ್ಲಿಟ್ಟರು ಎಲೆಗಳು ಉದುರುತ್ತೆ, ಎಲೆಗಳು ಪೂರ್ತಿ ಒಣಗೋಗುತ್ತೆ. ಸ್ಟೆಮ್ಮಲ್ಲಿರೋ ಎಲೆಗಳೆಲ್ಲ ಉದುರೋಗಿ ಈ ರೀತಿ ಒಣಗ್ದಾಗುತ್ತೆ. ಆದರೆ ಇದನ್ನೆಲ್ಲ ಕ್ಲೀನ್ ಮಾಡಿ ಒಣಗಿರೋ ಎಲೆ ಮತ್ತು ಸ್ಟೆಮ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿದರೆ ಪುನಃ ಮೊದಲಿನ ಥರನೇ ಆಗುತ್ತೆ. ಈ ಗಿಡದಲ್ಲಿ ಏನೇ ವೇಸ್ಟ್ ಇದ್ರೂ ಅದನ್ನು ನೀವು ಕಟ್ಟಿಂಗ್ ಥರ ಇನ್ನೊಂದು ಕಡೆ ಹಾಕಿದರೆ ಅದು ಕೂಡ ಗ್ರೋ ಆಗುತ್ತೆ. ಇವಾಗ ವಂಡರಿಂಗ್ ಜ್ಯೂ ಪ್ಲ್ಯಾಂಟಿಗೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ ತೊಗೋಬೇಕು ಅಂತ ಹೇಳ್ತೀನಿ. ಇದು ಯಾವ ರೀತಿ ಗಿಡ ಅಂದರೆ ನೀವು ಯಾವ ರೀತಿ ಪಾಟ್ ಮಿಕ್ಸ್ ಬೇಕಾದರೆ ತೊಗೋಬೋದು. ನಾನಿಲ್ಲಿ ಕೋಕೋಪಿಟ್, ಮಣ್ಣು, ಮರಳು ಮತ್ತು ಕಾಂಪೋಸ್ಟ್ 4 ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಮರಳು ಸಿಗದಿದ್ದರೆ ನೀವು ಕೋಕೋಪಿಟ್ನ ಡಬಲ್ ತೊಗೋಬೋದು. ಇದರಲ್ಲಿ ಕಲರ್ಫುಲ್ ಆಗಿರೋ ಎಲೆಗಳೇ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಪ್ಸಮ್ ಸಾಲ್ಟ್ ಕೂಡ ಹಾಕ್ತಾ ಇದ್ದೀನಿ. ಎಲೆಗಳು ಯಾವಾಗಲೂ ಫ್ರೆಶ್ ಆಗಿ ಕಾಣಿಸ್ಬೇಕು ಅಂದರೆ ತಿಂಗಳಿಗೆ 1 ಸಲ ಈ ಎಪ್ಸಮ್ ಸಾಲ್ಟ್ನ ನೀರಲ್ಲಿ ಚೆನ್ನಾಗಿ ಕರಗಿಸ್ಬಿಟ್ಟು ಸ್ಪ್ರೇ ಮಾಡಬಹುದು. ಈ ವಂಡರಿಂಗ್ ಜ್ಯೂ ಪ್ಲ್ಯಾಂಟ್ ಮೇಲಿಂದ ಕೆಳಗಡೆಗೆ ಇಳಿ ಬೀಳೋದ್ರಿಂದ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 1-2 ಹ್ಯಾಂಗಿಂಗ್ ಪಾಟ್ಗಳಿಗೆ ನಾನು ಈ ರೀತಿ ಪಾಟಿಂಗ್ ಮಿಕ್ಸ್ ತೊಗೊಂಡಿದ್ರೆ, ಇನ್ನೊಂದು 2 ಪಾಟ್ಗಳಿಗೆ ನಾನು ತುಂಬ ಲೈಟ್ ವೆಯ್ಟ್ ಆಗಿರೋ ಪಾಟಿಂಗ್ ಮೀಡಿಯಮ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಮಣ್ಣಿನ ಜೊತೆಗೆ ಸ್ವಲ್ಪ ಕಾಂಪೋಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪರ್ಲೈಟ್ ಹಾಕ್ಕೊಂಡಿದ್ದೀನಿ. ಭತ್ತದ ಹೊಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಿಂದ ಗಿಡಗಳಿಗೆ ನ್ಯೂಟ್ರಿಷನ್ ಸಿಗುತ್ತೆ, ಹಾಗೆ ಪಾಟ್ ತುಂಬ ಲೈಟ್ ವೆಯ್ಟ್ ಇರುತ್ತೆ. ಈ ಕಲರ್ ವಂಡರಿಂಗ್ ಜ್ಯೂನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಇದ್ರ ಬಗ್ಗೆ ಲಾಸ್ಟ್ ಮಂತಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. 1 ಮಂತ್ ಆಯಿತು ಈ ಪಾಟಲ್ಲಿ ಹಾಕಿಬಿಟ್ಟು. ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ತಾ ಇದೆ, ಹಾಗಾಗಿ ನಾನು ಇದನ್ನು ಇವಾಗಲೇ ಹ್ಯಾಂಗಿಂಗ್ ಪಾಟಿಗೆ ಹಾಕೋಣ ಅಂತ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀನಿ.
ಒನ್ ರಿಂಗ್ ಜೂನಲ್ಲಿ ರೀಸೆಂಟಾಗಿ ಬಂದಿರೋ ಕಲರ್ ಅಂದರೆ ಇದು ತುಂಬ ರೇರ್ ಆಗಿ ಸಿಗುತ್ತೆ, ಎಲ್ಲ ನರ್ಸರಿಗಳಲ್ಲೂ ಸಿಗಲ್ಲ. ನಾನು ಸ್ಟಾರ್ಟಿಂಗ್ ಬಂದಾಗಲೇ ತೊಗೊಂಡಿದ್ದು ಒಂದು ಪಾಟಿಗೆ 350 ರುಪೀಸ್ ಇತ್ತು. ಇವಾಗ ಸ್ವಲ್ಪ ಇದ್ರ ರೇಟ್ ಕಡಿಮೆ ಆಗಿರ್ಬೋದು. ಒನ್ ರಿಂಗ್ ಜೂನಲ್ಲಿ ತುಂಬ ಕಾಮನ್ ಆಗಿ ಎಲ್ಲ ಕಡೆ ನೋಡೋಕೆ ಸಿಗೋವಂಥ ಪ್ಲ್ಯಾಂಟ್ ಅಂದರೆ ಇದು. ತುಂಬ ಫಾಸ್ಟಾಗಿ ಕೂಡ ಗ್ರೋ ಆಗುತ್ತೆ, ಯಾವುದೇ ಕೇರ್ ಇಲ್ಲದೇ ತುಂಬ ಬೇಗ ಬೆಳೆಯುತ್ತೆ. ಹ್ಯಾಂಗಿಂಗ್ ಪಾಟಲ್ಲಿ ನಾವು ಈ ರೀತಿ ಹಾಕಿದಾಗ ಇದ್ರ ಪೀಸ್ಗಳು ಕೆಳಗಡೆ ಬಿದ್ದರೂ ಆ ಮಣ್ಣಲ್ಲೇ ಅಲ್ಲಿಂದನೇ ಬೆಳೆಯೋಕ್ಕೆ ಶುರುವಾಗುತ್ತೆ. ಇನ್ನು ಈ ಗಿಡಕ್ಕೆ ಹುಳುಗಳೇನಾದರೂ ಬರುತ್ತಾ ಅಥವಾ ರೋಗ ಏನಾದರೂ ಬರುತ್ತಾ ಅಂತ ಕೇಳೋದಾದರೆ ತುಂಬ ಕಡಿಮೆ. ಹಾಗೇನಾದರೂ ಕಾಣಿಸಿದರೆ ನೀವು ಚೆಕ್ ಮಾಡ್ತಾ ಇರಿ, ಮಿಲಿಬಗ್ಸ್ ಏನಾದರೂ ಬಂದರೂ ಬರಬಹುದು. ಒಂದೊಂದು ಸಲ ಹಾಗೇನಾದರೂ ಕಾಣಿಸ್ಕೊಂಡ್ರೆ ಯಾವುದೇ ಕೆಮಿಕಲ್ ಪೆಸ್ಟಿಸೈಡ್ಸ್ ಹಾಕೋದು ಬೇಡ. ನೀಮ್ ಆಯಿಲ್ಗೆ ಲಿಕ್ವಿಡ್ ಸೋಪ್ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದರೆ ಸಾಕು. ಎಲೆಗಳ ಹಿಂದೆ ಎಲ್ಲ ಸ್ಪ್ರೇ ಮಾಡಬೇಕು. ನೀವು ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಕೂಡ ಹಾಕ್ಬೋದು. NPKನ ಸ್ಪ್ರೇ ಮಾಡ್ಬೋದು ಅಥವಾ ಮಣ್ಣಿಗೂ ಹಾಕ್ಬೋದು. ಒನ್ ರಿಂಗ್ ಜೂನಲ್ಲಿ ಈ ವೆರೈಟಿ ತುಂಬ ಫಾಸ್ಟಾಗಿ ಬೆಳೆಯೋದ್ರಿಂದ ಇದಕ್ಕೆ ನೀವು ಆಗಾಗ ಕಟ್ಟಿಂಗ್ ಮಾಡಿಕೊಂಡು ಯಾವ ಶೇಪ್ ಬೇಕಾದರೂ ನೀವು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಗಿಡದ ಬಗ್ಗೆ ಇದಿಷ್ಟೇ ತಿಳ್ಕೊಳಕ್ಕಿರೋದು. ತುಂಬ ಈಸಿಯಾಗಿ ಬೆಳೆಯೋವಂಥ ಗಿಡ. ಲೇಜಿ ಗಾರ್ಡನರ್ಸ್ ಅಂತ ಹೇಳ್ತಾರಲ್ಲ, ಅಂಥವ್ರು ಕೂಡ ಇದನ್ನು ತುಂಬ ಈಸಿಯಾಗಿ ಬೆಳಿಬಹುದು. ಇದಕ್ಕೆ ತುಂಬ ಇಂಪಾರ್ಟೆಂಟ್ ಇರೋದು ಮೀಡಿಯಮ್ ಸನ್ಲೈಟ್. ಗಿಡಕ್ಕೆ ತುಂಬ ದಪ್ಪ ವಾಲ್ಯೂಮ್ ಬೇಕು, ತುಂಬ ಬುಷಿಯಾಗಿ ಕಾಣಿಸ್ಬೇಕು ಅಂದರೆ ನೀವು ಆಗಾಗ ಪ್ರೂನಿಂಗ್ ಮಾಡ್ತಾ ಇರಬೇಕಾಗತ್ತೆ. ದೊಡ್ಡ ಗಿಡ ಬೆಳೆದಿರೋ ಅಂಥ ಪಾಟ್ಗಳಿದ್ರೆ ಅದ್ರ ಬುಡಕ್ಕೆ ಹಾಕಿದರೆ ಇದನ್ನು ಫುಲ್ ಹರಡ್ಕೊಂಡು ಬೆಳೆಯುತ್ತೆ. ಅಥವಾ ಮನೆ ಮುಂದೆ ಯಾವುದಾದ್ರೂ ದೊಡ್ಡ ಮರ ಇದ್ದರೆ ಮರದ ಕೆಳಗಡೆ ನೆರಳಿರುತ್ತೆ, ಅದ್ರ ಕೆಳಗಡೆ ಈ ಗಿಡನ ಹಾಕಿದರೆ ಫುಲ್ ಹರಡ್ಕೊಂಡು ಬೆಳೆಯುತ್ತೆ. ಇವಾಗ ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕೋದಕ್ಕೆ ಒಂದು ಸಿಂಪಲ್ ಆಗಿರೋ ಐಡಿಯಾ ತೋರಿಸ್ತೀನಿ. ಇದು ತುಂಬ ಜನರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲದೆ ಇರೋರು ಇದನ್ನು ಯೂಸ್ ಮಾಡ್ಕೋಬೋದು. ಈ ಕೇಬಲ್ ಟೈಸ್ನ ಯೂಸ್ ಮಾಡಿಕೊಂಡು ನೀವು ಎಷ್ಟು ಬೇಕಾದರೂ ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕೋಬೋದು. ಈ ಕೇಬಲ್ ಟೈಸ್ ಆನ್ಲೈನಲ್ಲೂ ಸಿಗುತ್ತೆ, ಲೋಕಲ್ ಹಾರ್ಡ್ವೇರ್ ಶಾಪ್ಗಳಲ್ಲಿ ಅಥವಾ ಪೇಂಟ್ ಶಾಪ್ಗಳಲ್ಲಿ ಸಿಗುತ್ತೆ. ಇದರಲ್ಲಿ ಒಂದು ಸೈಡ್ ಸ್ಮೂತ್ ಇರುತ್ತೆ, ಅದು ಮೇಲ್ಗಡೆಗೆ ಬರಬೇಕು. ರಫ್ ಇರೋದು ಒಳಗಡೆಗೆ ಬರಬೇಕು. ಒಂದ್ಸಲ ಲಾಕ್ ಆದರೆ ಓಪನ್ ಆಗಲ್ಲ, ಅದು ನಿಮ್ಗೆಲ್ರಿಗೂ ಗೊತ್ತು. ಶಾಪಿಂಗ್ ಹೋದಾಗ ನಮ್ಮ ಬ್ಯಾಗ್ಗಳನ್ನ ಲಾಕ್ ಮಾಡ್ತಾರಲ್ಲ, ಹಾಗಾಗಿ ನಾವು ಯಾವ ಪಾಟನ್ನು ಹ್ಯಾಂಗ್ ಮಾಡ್ತಾ ಇದ್ದೀವಿ ಅದ್ರ ಹುಕ್ ಹಾಕೋದಕ್ಕೆ ಎಷ್ಟು ಜಾಗ ಬೇಕು ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕೋದಕ್ಕೆ ಹುಕ್ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಈ ಕೇಬಲ್ ಟೈಸ್ನ ಯೂಸ್ ಮಾಡಿಕೊಂಡು ನೀವು ಬಾಲ್ಕನಿ ರೇಲಿಂಗ್ಸ್ಗೆ ಅಥವಾ ಮರಕ್ಕೆ, ರಾಡ್ಗೆ ಎಲ್ಲಿ ಬೇಕಾದರೂ ನೀವು ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕೋಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.